ಸೊಸೆ ಮನೆ ಬಿಟ್ಟು ಹೋಗಿದ್ದಕ್ಕೆ ಮಾವ ಸಾವು. ಕೊಪ್ಪಳದಲ್ಲೊಂದು ಮನಕಲುಕುವ ಘಟನೆ. ಇಲ್ಲೊಬ್ಬ ಗಂಡ ತನ್ನ ಪತ್ನಿಯನ್ನ ಹುಡುಕಿ ಕೊಡಿ ಅಂತ ಕಣ್ಣೀರು ಇಟ್ಟಿದ್ದಾನೆ. ಆಕೆಗೆ ಎಲ್ಲಾ ಊರಿನಲ್ಲೂ ಹುಡುಕುತ್ತಿದ್ದಾನೆ. ಆಕೆ ಸಿಕ್ಕರೆ ಪ್ರಪಂಚವೇ ಸಿಕ್ಕಷ್ಟು ಖುಷಿ ಪಡಲು ಕಾಯ್ತಾ ಇದ್ದಾನೆ. ಆದ್ರೆ ಪತ್ನಿಯಾದವಳು ಕೇವಲ 1 ತಿಂಗಳೊಳಗೆ ಬಿಟ್ಟು ಹೋಗ್ಬಿಟ್ಟಿದ್ದಾಳೆ. ಹೌದು, ಅವರು ಮನೆ ಮಂದಿಯೆಲ್ಲ ಸೇರಿ ಧಾಮ್ ಧೂಮ್ ಅಂತ ಮದುವೆ ಮಾಡಿಕೊಟ್ಟಿದ್ರು. ಸೊಸೆ ಮನೆ ಬೆಳಗ್ತಾಳೆ ಅಂತ ಮಾವ ಬೆಟ್ಟದಷ್ಟು ಆಸೆ ಇಟ್ಕೊಂಡಿದ್ದ. ಆದ್ರೆ ಈ ಎಲ್ಲಾ ಆಸೆಗಳನ್ನ ನೂತನ ಸೊಸೆ ನುಚ್ಚು ನೂರು ಮಾಡಿದ್ದಾಳೆ ಕಣ್ರಿ. ತಂದೆ ಸಮಾನರಾದ ಮಾವನನ್ನ ಹಾಗೂ ಗಂಡನನ್ನ ಹೇಳ್ದೆ ಕೇಳ್ದೆ ಮನೆ ಬಿಟ್ಟು ಕಣ್ಮರೆಯಾಗ್ಬಿಟ್ಟಿದ್ದಾಳೆ. ಇದ್ದ ಗಂಡನಾದವನು ತನ್ನ ಪತ್ನಿಗೆ ಹುಡುಕಿ ಕೊಡಿ ಅಂತ ಸ್ಟೇಷನ್ ಅಲಿಯುತ್ತಿದ್ದಾನೆ. ಆಕೆಗಾಗಿ ಆತ ಹುಡುಕದೇ ಇರೋ ಊರಿಲ್ಲ ಮತ್ತು ಗಲ್ಲಿಗಳಿಲ್ಲ. ಬೈ ಈ ಫೋಟೋದಲ್ಲಿ ಕಾಣ್ತಿರುವ ಸುಬ್ನಾಥ್ ಗಿತ್ತಿಯೇ ಓಡಿ ಹೋದ ಮಹಿಳೆ ಕಣ್ರಿ. ಈಕೆ ರಾಯಚೂರು ಜಿಲ್ಲೆಯ ಸಿನ್ನೂರ್ ತಾಲೂಕಿನ ನಿವಾಸಿ ಸಂಜನಾ. ಇನ್ನು ಈಕೆಯನ್ನ ಫೆಬ್ರವರಿ 8ರಂದು ನಾಗರಾಜ್ ಮದುವೆಯಾಗಿದ್ದ. ನಾಗರಾಜ್ ಮೂಲತಃ ಕೊಪ್ಪಳದವರು. ಇಬ್ರು ಚೆನ್ನಾಗಿ ಸಂಸಾರ ಮಾಡ್ತಾರೆ ಅಂತ ಎಲ್ರು ಅಂದ್ಕೊಂಡಿದ್ರು. ಆದ್ರೆ ಸಂಸಾರ ಮಾಡೋದು ಇರ್ಲಿ, ಆಕೆ 2 ತಿಂಗಳಲ್ಲಿ ಗಂಡನನ್ನ ಬಿಟ್ಟು ಪರಾರಿಯಾಗ್ಬಿಟ್ಟಿದ್ದಾಳೆ. ಸೊಸೆ ಮನೆ ಬಿಟ್ಟು ಹೋಗಿದ್ದಕ್ಕೆ ಜೀವ ಬಿಟ್ಟ ನಾಗರಾಜ್ ತಂದೆ. ಸೊಸೆ ನೆನಪಲ್ಲಿ ಹೃದಯಾಘಾತವಾಗಿ ಮುದ್ದಿನ ಮಾವ ಸಾವು. ಕಳೆದ 21ರಂದು ಸೊಸೆ ಮನೆ ಬಿಟ್ಟು ಹೋಗ್ಬಿಡ್ತಾಳೆ. ಅದೇ ದಿನ ತುಂಬಾನೇ ಹಚ್ಚಿಕೊಂಡಿದ್ದ ನಾಗರಾಜ್ ತಂದೆಗೆ ಸೊಸೆ ಕಾಣದೆ ಮಾನಸಿಕ ಹಿಂಸೆ ಅನುಭವಿಸಿದ್ರು. ಸೊಸೆ ಮನೆ ಬಿಟ್ಟ ದಿನವೇ ಜೀವವನ್ನ ಕಳೆದುಕೊಂಡಿದ್ದಾರೆ. ಸಂಜನಾ ಗಂಡನಿಗೆ ಮೆಡಿಕಲ್ ಶಾಪ್ಗೆ ಕಳಿಸಿಕೊಡ್ತಾಳೆ. ಮನೆಯಿಂದ ಓಡಿ ಹೋಗಿದ್ಲು ನೋಡಿ. ಆಗ ಕಾಣೆಯಾಗಿರುವ ಪತ್ನಿಗಾಗಿ ನಾಗರಾಜ್ ಎಲ್ಲೆಡೆ ಹುಡುಕಾಟ ನಡೆಸ್ತಾ ಇದ್ದಾನೆ. ನಾಗರಾಜ್ ಸಂಜನಾ ಸಹೋದರ ರವಿ ಜೊತೆ ಸೇರಿ ಕೊಪ್ಪಳ, ರಾಯಚೂರು, ಹೊಸಪೇಟೆ, ಹುಲ್ಗಿ ಎಲ್ಲಾ ಕಡೆ ಅಲ್ದಾಡಿದ್ರು. ಸಂಜನಾ ಮಾತ್ರ ಸಿಗ್ಲೇ ಇಲ್ಲ. ಕೊನೆಗೆ ದಾರಿ ಕಾಣದೆ ನಾಗರಾಜ್ ಕೊಪ್ಪಳದ ಮಹಿಳಾ ಪೊಲೀಸ್ ಠಾಣೆ ಮೆಟ್ಟಲು ಏರಿದ್ದಾನೆ. ಹಾಗೆಯೇ ಪತ್ನಿಯನ್ನ ಹುಡುಕಿ ಕೊಡಿ ಅಂತ ಪೊಲೀಸರ ಮುಂದೆ ಗುಳೋ ಅಂತ ಹತ್ತಿದ್ದಾನೆ. ಆದ್ರೆ ಮನಸಾರೆ ಪ್ರೀತಿಸುವ ಗಂಡನನ್ನ ಬಿಟ್ಟ ಸಂಜನಾ ಮಾತ್ರ ಎಲ್ಲಿಗೆ ಹೋದ್ಲು, ಯಾರ ಜೊತೆ ಹೋದ್ಲು ಅನ್ನೋದು ಈಗಲೂ ನಿಗೂಢವಾಗಿಯೇ ಇದೆ. ಬಿಗ್ ಟಿವಿ ಕರ್ನಾಟಕ, ಕೊಪ್ಪಳ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.